ನನ್ನೆಲ್ಲ ಪ್ರೀತಿಯ ಕಲಿಕಾರ್ಥಿಗಳೇ, ಶಿಕ್ಷಣಾರ್ಥಿಗಳೇ, ಆತ್ಮೀಯ ಪೋಷಕ ಬಾಂಧವರೇ, ಹೆಚ್ಚಿನ ವಿದ್ಯಾರ್ಥಿಗಳೇ, ನಿಮಗೆ ಇಂದಿನ ತರಗತಿಗೆ ಸ್ವಾಗತ. ನಾನಿಂದು ತಂದಿರುವಂಥ ವಿಷಯ ವಸ್ತು ಕರ್ನಾಟಕದ ನದಿ ವ್ಯವಸ್ಥೆ, ರಿವರ್ ಸಿಸ್ಟಮ್ಸ್ ಆಫ್ ಕರ್ನಾಟಕ. 9ನೇ ಕ್ಲಾಸ್ನಲ್ಲಿ ಭೂಗೋಳದಲ್ಲಿ ಬರುವಂಥದ್ದು. ಇದು ವಿಸ್ತೃತ ರೂಪ, ಸ್ಪರ್ಧಾ ಪರೀಕ್ಷೆಗಳಿಗೆ ಅತಿ ಮುಖ್ಯವಾದ ಪಾಠ ಇದು. ಒಮ್ಮೆ ನೋಡ್ಕೊಂಡು ಬರುವ ಕರ್ನಾಟಕ ನದಿ ವ್ಯವಸ್ಥೆಯು ಅವು ಹರಿಯುವ ದಿಕ್ಕಿನ ಆಧಾರದ ಮೇಲೆ ಮುಖ್ಯವಾಗಿ 2 ಭಾಗಗಳನ್ನಾಗಿ ಮಾಡುತ್ತೇವೆ. ಒಂದು, ಪೂರ್ವಕ್ಕೆ ಹರಿಯುವ ನದಿಗಳು, ಅಂದರೆ ಬಂಗಾಳ ಕೊಲ್ಲಿಯನ್ನು ಸೇರುವ ನದಿಗಳು. 2, ಪಶ್ಚಿಮಕ್ಕೆ ಹರಿಯುವ ನದಿಗಳು, ಅಂದರೆ ಅರಬ್ಬಿ ಸಮುದ್ರವನ್ನು ಸೇರುವ ನದಿಗಳು. ಈಗ ಮೊದಲನೇದಾಗಿ ಪೂರ್ವಕ್ಕೆ ಹರಿಯುವ ನದಿಗಳ ಬಗ್ಗೆ ನೋಡ್ಕೊಂಡು ಬರುವ. ಮೊದಲನೇದಾಗಿ ಕೃಷ್ಣಾ ನದಿ ವ್ಯವಸ್ಥೆ. ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಇದರ ಉಗಮ. ಬೆಳಗಾವಿ ಜಿಲ್ಲೆಯ ಐನಾಪುರ ಬಳಿ ಇದರ ಪ್ರವೇಶ. ಈ ಕೃಷ್ಣಾ ನದಿಗೆ ಇರುವ ಉಪನದಿಗಳು ಯಾವಪ್ಪ ಅಂದರೆ ಘಟಪ್ರಭಾ, ಮಲ್ಲಪ್ರಭಾ, ಭೀಮಾ, ತುಂಗಭದ್ರಾ, ದೂದ್ಗಂಗಾ ಮತ್ತು ವೇದಗಂಗಾ. ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡದಾದ ಜಲನಯನ ಪ್ರದೇಶ, ಸುಮಾರು 59.4% ಹೊಂದಿರುವ ನದಿ ವ್ಯವಸ್ಥೆ ಅಂದರೆ ನಮ್ಮ ಈ ಕೃಷ್ಣಾ ನದಿ. ಈಗ ಉಪನದಿಗಳ ಬಗ್ಗೆ ನೋಡ್ಕೊಂಡು ಬರುವ. ಮಲಪ್ರಭಾ, ಇದು ಬೆಳಗಾವಿ ಜಿಲ್ಲೆಯ ಕಣಕುಂಬಿಯಲ್ಲಿ ಉಗಮ ಆಗ್ತದೆ. ಅಂದರೆ ಇದರ ಮೂಲ ಉಗಮ ಮಹಾರಾಷ್ಟ್ರ ಪಶ್ಚಿಮ ಘಟ್ಟ. ಪ್ರಮುಖ ಜಲಾಶಯಗಳು ಅಂತ ಕೇಳಿದರೆ ಘಟಪ್ರಭಾದ ಪ್ರಮುಖ ಜಲಾಶಯಗಳಂದರೆ ಹಿಡಕಲ್ ಅಣೆಕಟ್ಟು ಬೆಳಗಾವಿ, ಗೋಕಾಕ್ ಜಲಪಾತವನ್ನು ಇದು ನಿರ್ಮಾಣ ಮಾಡ್ತದೆ. ಇನ್ನು ಮಲಪ್ರಭಾ ಕೇಳಿದರೆ ಕಣಕುಂಬಿ ಬೆಳಗಾವಿಯಲ್ಲಿ ಉಗಮ, ನವಿಲಿ ತೀರ್ಥ ಅಣೆಕಟ್ಟು ಬೆಳಗಾವಿಯಲ್ಲಿ ನಿರ್ಮಾಣವಾಗಿದೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇದರ ದಂಡೆಯ ಮೇಲೆ ನೋಡಲಿಕ್ಕೆ ಸಿಗ್ತದೆ. ತುಂಗಭದ್ರಾ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬಲ್ಲಿ ಇದರ ಉಗಮ. ತುಂಗಭದ್ರಾ ಡ್ಯಾಮ್ ಅಥವಾ ಪಂಪಸಾಗರ ಹೊಸಪೇಟೆ ಬಳಿ. ತುಂಗಾ ಮತ್ತು ಭದ್ರಾ ನದಿಗಳು ಸೇರಿ ತುಂಗಭದ್ರಾ ಆಗುತ್ತವೆ. ಹಂಪಿ ಇದರ ದಂಡೆಯ ಮೇಲೆ ಇದೆ. ಭೀಮಾಶಂಕರ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಉಗಮವಾಗುತ್ತದೆ. ಸೋನಾರ್ ಅಣೆಕಟ್ಟನ್ನು ಈ ನದಿಗೆ ಅಣೆಕಟ್ಟು ಕಟ್ಟಲಾಗಿದೆ. ಕೃಷ್ಣಾ ನದಿಯ ಅತ್ಯಂತ ಉದ್ದವಾದ ಉಪನದಿಯಾಗಿದೆ. ಪ್ರಮುಖ ಜಲಾಶಯಗಳು ನೋಡ್ಕೊಂಡು ಬರೋದಾದರೆ ಬಿಜಾಪುರ ಅಥವಾ ಬಾಗಲಕೋಟೆ ಗಡಿಯಲ್ಲಿರುವ ಆಲಮಟ್ಟಿ ಅಣೆಕಟ್ಟು, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ನಾವು ಕರಿತೇವೆ. ಮತ್ತು ರಾಯಚೂರಿನಲ್ಲಿರ್ತಕ್ಕಂಥದ್ದು ನಾರಾಯಣಪುರ ಅಣೆಕಟ್ಟು, ಇದನ್ನು ಬಸವಸಾಗರ ಅಂತ ಕರಿತೇವೆ. ಕೃಷ್ಣಾ ನದಿಗೆ ಕಟ್ಟಲಾದ ಪ್ರಮುಖ ಅಣೆಕಟ್ಟುಗಳಾಗಿವೆ. ಇನ್ನು ಎರಡನೇದಾಗಿ ಕಾವೇರಿ ನದಿ ವ್ಯವಸ್ಥೆ ನೋಡ್ಕೊಂಡು ಬರುವ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಇದರ ಉಗಮ. ಹರಿಯುವ ಜಿಲ್ಲೆಗಳು ಅಂದರೆ ಕೊಡಗು, ಮೈಸೂರು, ಮಂಡ್ಯ, ಚಾಮರಾಜನಗರ. ಇದರ ಪ್ರಮುಖ ಉಪನದಿಗಳು ಎಡದಂಡೆಯ ಉಪನದಿಗಳಲ್ಲಿ ಹಾರಂಗಿ, ಹೇಮಾವತಿ, ಶಿಂಷಾ, ಅರ್ಕಾವತಿ ಬಂದರೆ, ಬಲದಂಡೆಯ ಉಪನದಿಗಳು ಅಂತಂದರೆ ಲಕ್ಷ್ಮಣ ತೀರ್ಥ, ಕಬಿನಿ ಅಥವಾ ಕಪಿಲ, ಸುವರ್ಣವತಿ ಮತ್ತು ಭವಾನಿ. ಇನ್ನು ಉಪನದಿ ಹೇಮಾವತಿ ನೋಡ್ಕೊಂಡು ಬರೋದ್ರೆ ಪ್ರಮುಖ ಜಲಾಶಯ ಗೂರೂರು ಅಣೆಕಟ್ಟು, ಇದು ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಚಿಕ್ಕಮಗಳೂರಿನ ಜಾವಳಿಗೆಯಲ್ಲಿ ಉಗಮಿಸುತ್ತದೆ. ಕಬಿನಿ ಅಥವಾ ಕಪಿಲ, ಇದು ಕಬಿನಿ ಅಣೆಕಟ್ಟು. ಹೆಗ್ಗಡದೇವನಕೋಟೆ ಮೈಸೂರು, ಕೇರಳದ ವಯನಾಡಿನಲ್ಲಿ ಇದರ ಉಗಮ. ಹಾರಂಗಿ, ಇದು ಕುಶಾಲನಗರ ಕೊಡಗು, ಕಾವೇರಿಯ ಮೊದಲ ಉಪನದಿಯೇ ಹಾರಂಗಿ. ಅರ್ಕಾವತಿ ಚಾಮರಾಜನಗರ, ಚಾಮರಾಜಸಾಗರ ಅಥವಾ ತಿಪ್ಪಗೊಂಡನಹಳ್ಳಿ, ನಂದಿ ಬೆಟ್ಟದಲ್ಲಿ ಉಗಮಿಸುತ್ತದೆ. ಬೆಂಗಳೂರಿಗೆ ಇದು ಕುಡಿಯುವ ನೀರನ್ನು ಪೂರೈಸುತ್ತೆ ಅರ್ಕಾವತಿ. ಇನ್ನು ಪ್ರಮುಖ ಜಲಾಶಯಗಳು ನೋಡ್ಕೊಂಡು ಬರೋದಾದರೆ ಮಂಡ್ಯ ಜಿಲ್ಲೆಯ ಕನ್ನಂಬಾಡಿಯಲ್ಲಿರುವ KRS ಅಣೆಕಟ್ಟು, ಕೃಷ್ಣದ ಸಾಗರ, ಇದನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಉಸ್ತುವಾರಿಯಲ್ಲಿ ಕಟ್ಟಲಾಯಿತು. ಜಲಪಾತಗಳು ನೋಡ್ಕೊಂಡು ಕಾವೇರಿ ನದಿಯ ಶ್ರೀರಂಗಪಟ್ಟಣ, ಶಿವನ ಸಮುದ್ರ ಮತ್ತು ಶ್ರೀರಂಗಂನಲ್ಲಿ ತಮಿಳುನಾಡು ಅಂದರೆ ಎಂಬ 3 ನದಿ ದ್ವೀಪಗಳನ್ನು ನಿರ್ಮಾಣ ಮಾಡಿದೆ. ಇದು ಮಂಡ್ಯ ಚಾಮರಾಜನಗರ ಗಡಿಯಲ್ಲಿ ಗಗನಚುಕ್ಕಿ ಮತ್ತು ಭರಚುಕ್ಕಿ ಅಂದರೆ ಶಿವನ ಸಮುದ್ರ ಜಲಪಾತಗಳನ್ನು ಸೃಷ್ಟಿಸುತ್ತವೆ. ಈಗ ನಮ್ಮ ಲಕ್ಷ್ಯ ಪೂರ್ವಕ್ಕೆ ಹರಿಯುವ ನದಿಗಳ ಬಗ್ಗೆ ನೋಡ್ಕೊಂಡು ಬರುವ. ಪೆಣ್ಣಾರ್ ಅಥವಾ ಪೆನ್ನಾರ್ ಉತ್ತರ ಪೆನಾಕಿನಿ, ಚಿಕ್ಕಬಳ್ಳಾಪುರ ನಂದಿ ಬೆಟ್ಟದಲ್ಲಿ ಉಗಮಿಸುತ್ತದೆ. ಪಾಲಾರ್ ಕೋಲಾರದ ತಲಗಂಡಹಳ್ಳಿಯಲ್ಲಿ ಉಗಮಿಸುತ್ತದೆ. ದಕ್ಷಿಣ ಪೆನಾಕಿನಿ ನಂದಿ ಬೆಟ್ಟದಲ್ಲಿ ಉಗಮಿಸಿ ತಮಿಳುನಾಡಿಗೆ ಹರಿಯುತ್ತದೆ. ಈಗ ನಾವು ಪೂರ್ವಕ್ಕೆ ಹರಿವು ನದಿಗಳನ್ನು ನೋಡ್ಕೊಂಡು ಬಂದಾಯಿತು. ಈಗ
ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನು ಒಮ್ಮೆ ನೋಡ್ಕೊಂಡು ಬರುವ. ಯಾಕೆಂದರೆ ನಾವು ಕನ್ನಡಿಗರಾಗಿ ನಮ್ಮ ರಾಜ್ಯದಲ್ಲಿ ನದಿಗಳ ಮೂಲ, ಜಲಾಶಯಗಳ ಮೂಲ ತಿಳಿದೇ ಹೋದರೆ ಮತ್ತಿನ್ನೇನು. ಈ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಉಗಮಿಸಿ ಅತ್ಯಂತ ಕಡಿದಾದ ಇಳಿಜಾರುಗಳಲ್ಲಿ ವೇಗವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಇವು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಜಲವಿದ್ಯುತ್ ಉತ್ಪಾದನೆಗೆ ಅತ್ಯಂತ ಸೂಕ್ತ. ಶರಾವತಿ ಇದು ಶಿವಮೊಗ್ಗದ ಬಳಿ ತೀರ್ಥಹಳ್ಳಿ ತಾಲೂಕಿನಲ್ಲಿ ಅಂಬುತೀರ್ಥ ಎಂಬಲ್ಲಿ ಉಗಮವಾಗುತ್ತದೆ. ಇದರ ಪ್ರಮುಖ ಜಲಾಶಯ ಅಂದರೆ ಲಿಂಗನಮಕ್ಕಿ ಅಣೆಕಟ್ಟು. ಪ್ರಮುಖ ಜಲಪಾತಗಳು ಜೋಗ ಜಲಪಾತ, ರಾಜ ರಾಣಿ ರೋರೋ ರಾಕೆಟ್ ಲೇಡಿ, ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಎಂದು ಹೆಸರನ್ನು ಇಡಲಾಗಿದೆ. ಇನ್ನು ಕಾಳಿ ನದಿಗೆ ಬಂದರೆ ಇದು ಉತ್ತರ ಕನ್ನಡ ಜಿಲ್ಲೆಯ ಡಿಗ್ಗಿ ಎಂಬಲ್ಲಿ ಉಗಮ ಆಗುತ್ತದೆ. ಇದಕ್ಕೆ ಜೊಯ್ಡಾ, ಕಾರವಾರ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿ ಸೂಪು ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಸದಾಶಿವಗಡ ಬಳಿ ಸಮುದ್ರ ಸೇರುತ್ತದೆ. ಕಾರವಾರದ ಕೈಗಾ ಅಣುವಿದ್ಯುತ್ ಕೇಂದ್ರಕ್ಕೆ ಇದರ ನೀರನ್ನು ಬಳಸಲಾಗುತ್ತದೆ. ವರಾಹಿ ಇದು ಶಿವಮೊಗ್ಗ ಜಿಲ್ಲೆಯ ಹೆಬ್ಬಾಗಿಲು, ಇಲ್ಲಿ ಇದರ ಉಗಮ. ವರಾಹಿ ಅಣೆಕಟ್ಟು ಕುಂಚಿಗಲ್ ಜಲಪಾತ ಭಾರತ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದು. ಇಲ್ಲಿ ಭೂಗತ ಜಲವಿದ್ಯುತ್ ಕೇಂದ್ರವಿದೆ. ನೇತ್ರಾವತಿ ಇದು ಚಿಕ್ಕಮಗಳೂರಿನ ಬಂಗಾರ ಬಾಳಿಗೆ ಎಂಬಲ್ಲಿ ಇದರ ಉಗಮ. ಮಂಗಳೂರಿನ ಉಳ್ಳಾಲ ಬಳಿ ಅರಬ್ಬಿ ಸಮುದ್ರ ಸೇರುತ್ತದೆ. ಧರ್ಮಸ್ಥಳ ಈ ನದಿಯ ದಂಡೆಯ ಮೇಲೆ ಕಂಡುಬರ್ತದೆ. ಕುಮಾರಧಾರ ಇದರ ಪ್ರಮುಖ ಉಪನದಿಯಾಗಿದೆ. ಅಘನಾಶಿನಿ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿಯಲ್ಲಿ ಇದರ ಉಗಮ. ನೀವೇನಾದರೂ ಸಿರಸಿಗೆ ಬಂದಿದ್ದೆ ಆದರೆ ರಾಯರಪೇಟೆಯಲ್ಲಿ ಪ್ರವೇಶ ಮಾಡಿದರೆ ಕೆಳಗ ಬದಿಯಲ್ಲಿ ಶಂಕರ ಹೊಂಡ ಅಂತ ಕರೀತಾರೆ. ನೀವು ಅಲ್ಲಿ ಕೆಳಗಡೆ ಬಂದು ನೋಡಿದರೆ ಅಘನಾಶಿನಿ ಉಗಮ ಆಗಿರುವಂಥ ಒಂದು ಜಲರಾಶಿಯನ್ನು ನೀವು ನೋಡ್ಬೋದು. ಇಲ್ಲಿ ಗುಪ್ತಗಾಮಿನಿಯಾಗಿ ಎತ್ಕೊಂಡು ಸುಮಾರು ಇಲ್ಲಿಂದ 80 ಕಿಲೋಮೀಟರ್ ದೂರದಲ್ಲಿರತಕ್ಕಂಥ ಕುಮಟದಲ್ಲಿ ಹರಿದು ತನ್ನ ವಿಸ್ತಾರವನ್ನು ತೋರ್ತದೆ. ಈ ಅಘನಾಶಿನಿ ನದಿಯ ವಿಶೇಷತೆ ಏನಪ್ಪ ಅಂದರೆ ನಗಲಿ ಎಂಬ ಜಾತಿ ಒಂದು ಮೀನು ಮತ್ತು ಚಿಪ್ಪುಗಳಿಗೆ ಇದು ಪ್ರಸಿದ್ಧ. ಇದು ಬಸೀವ ನದಿಗಳಲ್ಲಿ ಪ್ರಥಮ ಅಂತ ನಾವು ಹೇಳ್ಬೋದು. ಉಂಚಳ್ಳಿ ಜಲಪಾತವನ್ನು ಲೂಸಿಂಗ್ಟನ್ ನಿರ್ಮಾಣ ಮಾಡ್ತದೆ. ಇದು ಯಾವುದೇ ಕೈಗಾರಿಕಾ ಮಾಲಿನ್ಯದ ನದಿಯಾಗಿದೆ. ಕರ್ನಾಟಕದ ಅತಿ ಉದ್ದವಾದ ನದಿ ಕೃಷ್ಣ, ಸುಮಾರು 483 ಕಿಲೋಮೀಟರ್ ಹರಿಯುತ್ತದೆ. ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಶರಾವತಿ. ತುಂಗಭದ್ರಾ ಕೃಷ್ಣಾದ ಉಪನದಿಯಾದರೂ ಕರ್ನಾಟಕದಲ್ಲಿ ದೀರ್ಘವಾಗಿ ಹರಿಯುತ್ತದೆ. ಏಷ್ಯಾದ ಮೊದಲ ಜಲವಿದ್ಯುತ್ ಕೇಂದ್ರ ಅಂತೇಳಿ ಇದರ ಹೆಸರು ಪಡ್ಕೊಂಡಿದೆ. 1902ರಲ್ಲಿ ಕಾವೇರಿ ನದಿಯ ಶಿವನ ಸಮುದ್ರ ಶಿಂಷಾ ಬಳಿ ಸ್ಥಾಪಿಸಲಾಯಿತು. ನದಿ ಸಂಗಮಗಳು ಅಂದರೆ ಕೃಷ್ಣಕ್ಕೆ ತುಂಗಭದ್ರಾ ಸೇರ್ತದೆ. ಸಂಗಮೇಶ್ವರ ಆಂಧ್ರ ಪ್ರದೇಶ. ಕಾವೇರಿ ಮತ್ತು ಕಬಿನಿ ಸೇರಿಕೊಂಡು ಸೊರಬ ಸರೋವರ ಅಂತ ಕರಿತೇವೆ. ತಿರುಮಕೂಡಲು ನರಸೀಪುರ, ಟಿ ನರಸೀಪುರ ಮತ್ತು ತ್ರಿವೇಣಿ ಸಂಗಮ. ತುಂಗಾ ಮತ್ತು ಭದ್ರಾ ಸೇರಿ ಕೂಡಲಿಯಲ್ಲಿ ಸಂಗಮವನ್ನು ಏರ್ಪಾಡು ಮಾಡ್ತವೆ. ನಮ್ಮ ನದಿ, ನಮ್ಮ ರಾಜ್ಯ, ನಮ್ಮ ನಾಡು, ನಮ್ಮ ನೆಲೆ, ನಮ್ಮ ಹೆಮ್ಮೆ. ಕರ್ನಾಟಕದ ನದಿಗಳ ವ್ಯವಸ್ಥೆ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತ ಮಾಹಿತಿ ನೀಡಿದ್ದೇನೆ. ಪರೀಕ್ಷಾ ಸಮಯದಲ್ಲಿ ಇದರ ಬಗ್ಗೆ ಏನಾದರೂ ಪ್ರಶ್ನೆ ಬಂದಿದ್ದಾದರೆ ನನ್ನ ಶ್ರಮ ಸಾರ್ಥಕ ಅಂದುಕೊಳ್ತೇನೆ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.